Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಸಾಧಾರಣ ಕಾಲದ 14ನೆಯ ಭಾನುವಾರದಲ್ಲಿ ಇದ್ದೇವೆ. ಆತ್ಮೀಯರೇ, ನಮ್ಮ ಜೀವನದಲ್ಲಿ ಕಷ್ಟ, ನೋವು, ತೊಂದರೆಗಳು, ಪರೀಕ್ಷೆಗಳು, ದುಃಖಗಳು ಮತ್ತು ಕಷ್ಟಗಳಿಂದ ಬಳಲುತ್ತಿರುವಾಗ ಅನೇಕ ಬಾರಿ ದೇವರನ್ನ ಕೇಳುತ್ತೇವೆ, ನನಗೇಕಪ್ಪ ಈ ಕಷ್ಟ? ಆದರೆ ದೇವರು ನಮ್ಮ ಮೇಲೆ ಸುರಿಸಿದ ಅನೇಕ ಆಶೀರ್ವಾದಗಳನ್ನು ನಾವು ಮರೆತು ಬಿಡುತ್ತೇವೆ. ಪ್ರಸಿದ್ಧ ಅಮೆರಿಕದ ಟೆನ್ನಿಸ್ ಆಟಗಾರನಾದ ಆರ್ಥರ್ ರಾಬರ್ಟ್ ಆಶ್ ಅವರ ಬಗ್ಗೆ ನಾವು ಕೇಳಿದ್ದೇವೆ. ಅವರನ್ನು ಎಲ್ಲ ಕಾಲಗಳಲ್ಲಿಯೂ ಶ್ರೇಷ್ಠ ಆಫ್ರಿಕನ್ ಅಮೆರಿಕನ್ ಟೆನ್ನಿಸ್ ಆಟಗಾರರಲ್ಲಿ ಒಬ್ಬರೆಂದು ಪರಿಗಣಿಸಲಾಗುತ್ತಿತ್ತು. ಅವರು 3 ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಗಳನ್ನು ಗೆದ್ದಿದ್ದರು. ಅಮೆರಿಕದ ಡೇವಿಸ್ ಕಪ್ ತಂಡಕ್ಕೆ ಆಯ್ಕೆಯಾದ ಮೊದಲ ಕಪ್ಪು ಆಟಗಾರರಾಗಿದ್ದರು ಮತ್ತು ವಿಂಬಲ್ಡನ್ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದ ಏಕೈಕ ಕಪ್ಪು ಆಟಗಾರರಾಗಿದ್ದರು. ಆದರೆ ಅವರ ಖ್ಯಾತಿ ಮತ್ತು ಸಾಧನೆಗಳ ಮಧ್ಯೆ 1983ರಲ್ಲಿ ಹೃದಯ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ನೀಡಲಾದ ಸೋಂಕಿತ ರಕ್ತದ ಮೂಲಕ ಅವರಿಗೆ ಏಡ್ಸ್ ರೋಗ ತಗುಲಿತು. ಆದರೂ ಅವರು ದೇವರನ್ನು ಈ ಕಾಯಿಲೆಗೆ ಕಾರಣವೆಂದು ಎಂದಿಗೂ ದೂರಲಿಲ್ಲ. ಅವರ ಅಭಿಮಾನಿಗಳಲ್ಲಿ ಒಬ್ಬರು ಅವರಿಗೆ ಪತ್ರ ಬರೆದು ಕೇಳಿದರು, ಇಂತಹ ಭಯಾನಕ ಕಾಯಿಲೆಗೆ ದೇವರು ನಿಮ್ಮನ್ನೇ ಏಕೆ ಆರಿಸಿಕೊಂಡರು? ಅದಕ್ಕೆ ಆರ್ಥರ್ ಆಶ್ ಉತ್ತರಿಸಿದರು, ಜಗತ್ತಿನಾದ್ಯಂತ ಸುಮಾರು 5 ಕೋಟಿ ಮಕ್ಕಳು ಟೆನ್ನಿಸ್ ಆಡಲು ಕಲಿಯುತ್ತಾರೆ. ಅವರಲ್ಲಿ 50 ಲಕ್ಷ ಮಂದಿ ಆಟವನ್ನು ಗಂಭೀರವಾಗಿ ಕಲಿಯುತ್ತಾರೆ. 5 ಲಕ್ಷ ಮಂದಿ ವೃತ್ತಿಪರ ಆಟಗಾರರಾಗಲು ಪ್ರಯತ್ನಿಸುತ್ತಾರೆ. 50,000 ಮಂದಿ ಸರ್ಕ್ಯೂಟ್ ಪಂದ್ಯಾವಳಿಗಳಿಗೆ ಬರುತ್ತಾರೆ. 5,000 ಮಂದಿ ಗ್ರ್ಯಾಂಡ್ ಸ್ಲಾಮ್ ತಲುಪುತ್ತಾರೆ. 50 ಮಂದಿ ವಿಂಬಲ್ಡನ್ಗೆ ತಲುಪುತ್ತಾರೆ. 4 ಮಂದಿ ಸೆಮಿಫೈನಲ್ಗೆ ಬರುತ್ತಾರೆ. 2 ಮಂದಿ ಫೈನಲ್ಸ್ಗೆ ತಲುಪುತ್ತಾರೆ. ಕೊನೆಗೆ ಒಬ್ಬನೇ ಕಪ್ ಹಿಡಿಯುತ್ತಾನೆ. ಆ ಅವಕಾಶ ನನಗೆ ದೊರೆತಾಗ ನಾನು ದೇವರನ್ನು ಕೇಳಲಿಲ್ಲ, ಏಕೆ ನನಗೆ ಎಂದು. ಹಾಗಾದರೆ ಇಂದು ನೋವಿನಲ್ಲಿರುವಾಗ ನಾನು ದೇವರನ್ನು ಏಕೆ ನನಗೆ ಕಷ್ಟ, ನೋವು, ಕಾಯಿಲೆ ಎಂದು ಹೇಗೆ ಕೇಳಲಿ? ಹೌದು ಆತ್ಮೀಯರೇ, ನಮ್ಮ ಜೀವನದಲ್ಲಿ ದುಃಖ ಮತ್ತು ಸಂಕಟಗಳು ಪ್ರತಿಯೊಬ್ಬ ಮಾನವನ ಜೀವನದ ಭಾಗವೇ ಆಗಿದೆ. ಬಡವರಾಗಿರಲಿ, ಶ್ರೀಮಂತರಾಗಿರಲಿ, ಪ್ರಸಿದ್ಧರಾಗಿರಲಿ ಅಥವಾ ಸಾಮಾನ್ಯ ವ್ಯಕ್ತಿಯಾಗಿರಲಿ, ಪ್ರತಿಯೊಬ್ಬರೂ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಲೇಬೇಕು. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಬಹಳ ಸುಂದರವಾದ ಸಂದೇಶವನ್ನು ನೀಡುತ್ತಾರೆ. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ನಾನು ವಿನಯಶೀಲನು, ದೀನ ಹೃದಯನು. ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ ಎನ್ನುತ್ತಾರೆ. ಆತ್ಮೀಯರೇ, ಇಂದಿನ ಮೊದಲನೇ ವಾಚನವನ್ನ ಪ್ರವಾದಿ ಜಕರಿಯನ ಗ್ರಂಥದಿಂದ ಆರಿಸಲಾಗಿದೆ. ಗ್ರೀಕರ ಆಳ್ವಿಕೆಯಲ್ಲಿ ನರಳುತ್ತಿದ್ದ ಪ್ಯಾಲೆಸ್ಟೈನ್ನಲ್ಲಿ ಜೀವಿಸುತ್ತಿದ್ದ ಯಹೂದ್ಯರಿಗೆ ಧೈರ್ಯ ತುಂಬುತ್ತಾರೆ. ಕ್ರಿಸ್ತಪೂರ್ವ 333ರಲ್ಲಿ ಅಲೆಕ್ಸಾಂಡರ್ ಗ್ರೇಟ್ ಯೂದರನ್ನು ಜಯಿಸಿದ ನಂತರ ಜನರು ಸಂಕಷ್ಟ ಅನುಭವಿಸುತ್ತಿದ್ದರು. ಯಹೂದ್ಯರೆಲ್ಲರೂ ಗ್ರೀಕರ ಆಳ್ವಿಕೆಯಲ್ಲಿದ್ದರು. ಆಗ ಪ್ರವಾದಿ ಜಕರಿಯ ದೇವರು ತನ್ನ ಜನರನ್ನು ಬಿಡುಗಡೆ ಮಾಡಿ ಶಾಂತಿ ಮತ್ತು ಸಮೃದ್ಧಿಯನ್ನು ತರುವ ರಾಜನನ್ನು ಕಳುಹಿಸುವುದಾಗಿ ಪ್ರವಾದನೆ ನುಡಿಯುತ್ತಾರೆ. ಜನರ ದುಃಖಗಳು ಶೀಘ್ರದಲ್ಲೇ ಅಂತ್ಯಗೊಳ್ಳಲಿವೆ ಎಂಬ ಭರವಸೆಯ ಆಶಾಕಿರಣವನ್ನು ಅವರು ನೀಡುತ್ತಾರೆ. ಆತ್ಮೀಯರೇ, ಇಂದಿನ 2ನೇ ವಾಚನದಲ್ಲಿ ಸಂತ ಪೌಲನು 2 ವಿಧದ ಜೀವನಗಳ ಬಗ್ಗೆ ಮಾತನಾಡುತ್ತಾರೆ. ಶರೀರದ ಜೀವನ ಮತ್ತು ಆತ್ಮದ ಜೀವನ. ಕ್ರಿಸ್ತನಿಗೆ ಸಂಪೂರ್ಣವಾಗಿ ಐಕ್ಯಗೊಳ್ಳುವ ಮೊದಲು ನಾವು ಪಾಪದ ಆಳ್ವಿಕೆಯಲ್ಲಿ ಬದುಕಿದ್ದೆವು. ಆದರೆ ನಾವು ಕ್ರಿಸ್ತನೊಂದಿಗೆ ಐಕ್ಯಗೊಂಡಾಗ ದೇವರ ಆತ್ಮ ನಮ್ಮೊಳಗೆ ವಾಸಿಸುತ್ತಾರೆ. ಅವರು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ನಿತ್ಯ ಜೀವನದತ್ತ ನಡೆಸುತ್ತಾರೆ ಎಂದು ಹೇಳುತ್ತಾರೆ. ಆದ್ಮೇಲೆ ನೊಗ ಎಂಬುದು 2 ಎತ್ತುಗಳನ್ನು ಒಟ್ಟಿಗೆ ಜೋಡಿಸುವ ಮರದ ಸಾಧನವಾಗಿದೆ. ಇದರಿಂದ ಹೊರೆ ಹಂಚಿಕೊಳ್ಳಲ್ಪಡುತ್ತವೆ ಮತ್ತು ಕೆಲಸ ಸುಲಭ ಆಗುತ್ತದೆ. ಕೆಲವೊಮ್ಮೆ ಒಂದು ಪ್ರಾಣಿ ಹೆಚ್ಚು ಬಲಿಷ್ಠವಾಗಿರುತ್ತದೆ, ಅದು ಹೆಚ್ಚಿನ ಹೊರೆ ಹೊರುತ್ತದೆ. ದುರ್ಬಲವಾದದ್ದು ಕಡಿಮೆ ಹೊರೆ ಹೊರುತ್ತದೆ. ಇಂದು ಯೇಸು ನಮ್ಮನ್ನು ತನ್ನೊಂದಿಗೆ ನೊಗ ಹಾಕಿಕೊಳ್ಳಲು ಆಹ್ವಾನಿಸುತ್ತಾರೆ.
ನಾವು ಅವರಿಗೆ ಅವಕಾಶ ನೀಡಿದರೆ ಅವರು ನಮ್ಮ ಜೀವನದ ಭಾರದ ಹೊರೆಗಳನ್ನ ಹೊತ್ತುಕೊಳ್ಳುತ್ತಾರೆ. ಅದಕ್ಕಾಗಿ ನಾವು ನಮ್ಮ ಸ್ವಾವಲಂಬನೆ ಮತ್ತು ಅಹಂಕಾರವನ್ನ ತ್ಯಜಿಸಬೇಕು. ಆತ್ಮೀಯ ಶುಭ ಸಂದೇಶದಲ್ಲಿ ಪ್ರಭು ಯೇಸು ತಮ್ಮ ತಂದೆಯೊಂದಿಗೆ ಇರುವ ಆಪ್ತ ಸಂಬಂಧವನ್ನು ತೋರಿಸುತ್ತಾರೆ. ಅವರು ದೇವರನ್ನ ಪಿತಾ ಅಥವಾ ತಂದೆ ಎಂದು ಕರೆಯುತ್ತಾರೆ. ಆ ವಿಶೇಷ ಸಂಬಂಧವನ್ನು ಅವರು ತಮ್ಮ ಬಳಿಗೆ ಬರುವ ಎಲ್ಲರೊಂದಿಗೆ ಹಂಚಿಕೊಳ್ತಾರೆ. ಪ್ರಭು ಯೇಸುವು ಸಹ ಇಹಲೋಕದ ಭಾರ ಅತಿಯಾಗಿತ್ತು. ತಮ್ಮ ದೈವಿಕ ಜ್ಞಾನವು ಮಾನವನ ಅನುಭವವು ಅವರಿಗೆ ಭೂಮಿಯ ಜೀವನದ ಎಷ್ಟು ಕಷ್ಟ ಮತ್ತು ಸವಾಲಿನಲ್ಲಿತ್ತು ಎಂದು ತಿಳಿದಿದ್ದರು. ಆದ್ದರಿಂದ ಅವರು ತಮ್ಮ ಶಿಷ್ಯರನ್ನು ತಮ್ಮ ಬಳಿಗೆ ಬರಲು ತಮ್ಮೊಂದಿಗೆ ನೊಗ ಹಾಕಿಕೊಳ್ಳಲು ಆಹ್ವಾನಿಸುತ್ತಾರೆ. ಆಗ ನಾವು ಅವರಿಂದ ಬಹಳವಾಗಿ ಕಲಿಯಬಹುದು ಮತ್ತು ನಮ್ಮ ಹೊರೆ ಹಗುರವಾಗುತ್ತದೆ. ಏಕೆಂದರೆ ಎಂತಹ ಕಷ್ಟವಾಗಿರಲಿ, ಒಟ್ಟಾಗಿ ಒಗ್ಗಟ್ಟಿನಿಂದ ಕಾರ್ಯ ಮಾಡಿದರೆ ನಾವು ನಮ್ಮ ಗುರಿ ಮುಟ್ಟಬಹುದು. ಆತ್ಮೀಯರೇ, ಇಂದು ಪ್ರಭು ಯೇಸು ಅವರೊಂದಿಗೆ ನೊಗವನ್ನು ಹೊತ್ತಿ ಅವರೊಂದಿಗೆ ಭಾಗಿಯಾಗಲು ಕರೆ ನೀಡುತ್ತಿದ್ದಾರೆ. ಆ ನೊಗವನ್ನು ನಾವು ಹೇಗೆ ಹೊರಬಹುದು? ಮೊಟ್ಟ ಮೊದಲನೇದಾಗಿ ಆತ್ಮೀಯರೇ, ಅಸೂಯೆ, ಅಹಂಕಾರ, ಸ್ವಾರ್ಥ ಮತ್ತು ಅನಾವಶ್ಯಕ ಚಿಂತೆಗಳಂತಹ ಭಾರಗಳನ್ನು ಬಿಟ್ಟು ಬಿಡಬೇಕು. ಆಗ ನಾವು ಯೇಸುವಿನ ಕಾರ್ಯದಲ್ಲಿ ಭಾಗವಹಿಸಲು ಸ್ವತಂತ್ರರಾಗುತ್ತೇವೆ. ನಮ್ಮ ನೊಗ ಹಗುರವಾಗುತ್ತದೆ ಮತ್ತು ನಮ್ಮ ಹೊರೆ ಸುಗಮವಾಗುತ್ತದೆ. ಎರಡನೆಯದಾಗಿ ಆತ್ಮೀಯರೇ, ನಮ್ಮ ನೊಗವನ್ನು ಯೇಸುವಿನೊಂದಿಗೆ ಹಂಚಿಕೊಳ್ಳೋಣ. ಅವರು ನಮ್ಮ ಹೊರೆಗಳನ್ನು ಹಗುರಗೊಳಿಸುತ್ತಾರೆ. ದುಃಖದ ಸಮಯದಲ್ಲಿ ಮಾತ್ರವಲ್ಲ, ಸಂತೋಷದ ಕ್ಷಣಗಳಲ್ಲಿಯೂ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಕೊನೆಯದಾಗಿ ಆತ್ಮೀಯರೇ, ಪ್ರಭು ಯೇಸು ಹೇಳುತ್ತಾರೆ, ನಾನು ವಿನಯಶೀಲನು, ದೀನ ಹೃದಯನು. ಆದ್ದರಿಂದ ಅವರ ಹಿಂಬಾಲಕರಾದ ನಾವು ಸಹ ವಿನಮ್ರವಾಗಿರಬೇಕು. ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಏರಿದರೂ ನಾವು ಸದಾ ನೆನಪಿಡಬೇಕಾದುದು, ತನ್ನನ್ನು ತಾನು ತಗ್ಗಿಸಿಕೊಳ್ಳುವವನನ್ನು ದೇವರು ಉನ್ನತಿಗೆ ಏರಿಸಲ್ಪಡುವರು. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.